ಈ ದಿನಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೆ. ವಿಷಯನ ನಾನು ಫಸ್ಟು ಪಲ್ಲುಗೆ ಈ ವಿಷಯ ಹೇಳ್ಬಿಡ್ಬೇಕು. ತುಂಬ ಖುಷಿ ಪಡ್ತಾಳೆ. ಕೊನೆಗೂ ನಾನು ಆಸೆ ಪಟ್ಟಂತೆ ಗೌರ್ಮೆಂಟ್ ಅಪಾಯಿಂಟ್ ಆಗಿಬಿಡ್ತು. ನನಗೆ ತುಂಬ ಖುಷಿ ಆಗ್ತೈತೆ. ನಮ್ಮಪ್ಪ ನಮ್ಮಮ್ಮನಿಗೆ ಹೇಳ್ಬೇಕಾಗಿತ್ತು, ಅವರಿಲ್ಲ. ಅವ್ರು ಬಂದಿದ್ದ ತಕ್ಷಣ ಅವ್ರ ಹತ್ರ ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ನಮ್ಮಪ್ಪ ನಮ್ಮಮ್ಮ ಮಾಡಿರೋ ಅಂತಹ ಪುಣ್ಯದಿಂದಲೇ ನನಗಿವತ್ತು ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದು. ನಿಜ ತುಂಬ ಖುಷಿ ಆಗ್ತೈತೆ. ಇವತ್ತು ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ. ಕೊನೆಗೂ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿಬಿಡ್ತಲ್ಲ ಅಂತೇಳಿ. ಪಲ್ಲು 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 ಬನ್ರಿ ಊಟ ಮಾಡ್ರಿ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಎಲ್ಲಿಗೆ ಹೋದ್ರು, ಯಾಕೋ ಬರ್ಲಿಲ್ವಲ್ಲ ಅಂತ. ಏನ್ರಿ ಅದು ಲೆಟ್ರು? ಏನಿರ್ಬೋದು ಹೇಳು, ಗೆಸ್ ಮಾಡು. ಏನೋ ಅಪ್ಪ ಗೊತ್ತಾಗ್ತಾ ಇಲ್ಲ ನನಗೆ. ಏನಂತಂದರೆ ನಿಮಗೆ ಏನು ಲೆಟ್ರು? ಅದೇ ಏನಾದರೂ ಆಫೀಸ್ ಕಡೆಯಿಂದ ಏನಾದರೂ ಕಳಿಸಿದಾರಾ? ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ, ಬಂದು ಅಪಾಯಿಂಟ್ ಆಗಿ ಅಂತೇಳಿ ನನಗೆ ಗೌರ್ಮೆಂಟ್ ಕಡೆಯಿಂದ ಲೆಟ್ರ್ ಕಳಿಸಿದ್ದಾರೆ. ಇಂಜಿನಿಯರ್ಗೆ ಗೌರ್ಮೆಂಟ್ ಅಪಾಯಿಂಟ್ ಆಯಿತು. ವಾವ್, ಎಂಥ ಸುದ್ದಿ ಕೇಳ್ದಂಗಾಯ್ತು. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನೀವು ಹೇಳ್ತಾ ಇರೋದು ನಿಜಾನಾ? ಅದು ಪಲ್ಲು, ನಿಜ ನಾನು ಹೇಳ್ತಾ ಇರೋದು. ತುಂಬ ದಿವಸದಿಂದ ತುಂಬ ಆಸೆ ಇಟ್ಕೊಂಡಿದ್ದೆ. ಹಾಗೇನೆ ನಮ್ಮ ತಂಗಿ ಧನುಷನ್ಗೂ ಗೌರ್ಮೆಂಟ್ ಅಪಾಯಿಂಟ್ ಆಗಿಬಿಟ್ರೆ ಸಾಕು. ನಂತರ ಅವಳಿಗೂ ಒಂದು ಜಾಬ್ ಸಿಕ್ಕಿದ್ರೆ ಚೆನ್ನಾಗಿರ್ತಾಳೆ. ಇವಾಗ ಸದ್ಯಕ್ಕೆ ನನಗಾಗೈತೆ. ಇಬ್ಬರಿಗೂ ಒಂದೇ ಸತಿ ಅಂತಂದರೆ ಹೆಂಗಾಗುತ್ತೆ ಹೇಳು? ಇವಾಗ ಸದ್ಯಕ್ಕೆ ನನಗೆ ಆಗೈತಲ್ಲ, ಅದೇ ಒಂಥರ ಖುಷಿ. ಇನ್ಮೇಲೆ ನಮ್ಮಪ್ಪ ನಮ್ಮಮ್ಮನೆಲ್ಲ ಇನ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊಂತೀನಿ. ಕೆಲಸಕ್ಕೆ ಎಲ್ಲೂ ಕಳಿಸಲ್ಲ. ಗೌರ್ಮೆಂಟ್ ಅಪಾಯಿಂಟ್ ಆಯ್ತಲ್ಲ, ಮನೆಯಾಗೆ ಆರಾಮಾಗಿದ್ಬಿಡಿ ಅಂತೇಳಿ ಅವರು ಜಮೀನು ಹತ್ರ ಓದ್ಕೊಂಡು ಹೊಲ ನೋಡ್ಕೊಂಡು ಇಲ್ಲೇ ಇರಲಿ, ಕೆಲಸಕ್ಕೆ ಹೋಗೋದು ಬೇಡ. ನಮ್ಮಪ್ಪ ನಮ್ಮಮ್ಮ ಮಾಡಿರೋಂಥ ಪುಣ್ಯ ಒಳ್ಳೆ ಕೆಲಸಗಳಿಂದನ, ನಮ್ಮಪ್ಪ ನಮ್ಮಮ್ಮ ಮಾಡಿರೋಂಥ ಒಳ್ಳೆ ಕೆಲಸದಿಂದ ಇವತ್ತು ನನಗೆ ಒಳ್ಳೇದಾಗಿರೋದು ಪಲ್ಲು. ನನ್ನ ತಂದೆ ತಾಯಿ ಆಶೀರ್ವಾದ ನನಗೆ ಇವತ್ತು ಇರೋದಕ್ಕೆ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಅನ್ನೋದಾಗಿರೋದು. ತುಂಬ ತುಂಬ ಖುಷಿ ಆಗ್ತೈತೆ ನಿಮಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋದಕ್ಕೆ. ಅಮ್ಮನೂ ಐತೆ. ಅಮ್ಮ ಅಮ್ಮ ನನಗೆ ಗೌರ್ಮೆಂಟ್ ಜಾಬ್ ಆಗ್ಬಿಡ್ತಮ್ಮ. ಕೊನೆಗೂ ನೀನು ಆಸೆ ಪಟ್ಟಂತೆ. ಅಪ್ಪ ಎಲ್ಲಮ್ಮ, ನಾನು ನೀನು ಬಂದೇ ಇಲ್ಲ, ನೀನು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದನ್ನಪ್ಪ ಆವಾಗಲೇ ಬಂದೆ ಮನಿಕೊಂಡಿದ್ದೆ ಒಳಗೆ. ಇವಳು ನೋಡಿಲ್ಲ, ಆವಾಗಲೇ ಬಂದಾಳು. ಸುಮ್ಮನೆ ಯಾಕೋ ಒಂಥರ ತಲೆ ಏನೋದಂಗಾಯ್ತು, ಸುಮ್ಮನೆ ಅನ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಕಣಮ್ಮ, ತುಂಬ ಖುಷಿ ಆಗ್ತೈತೆ. ಇನ್ಮೇಲಿಂದ ನೀನು ಎಲ್ಲೋ ಕೆಲಸಕ್ಕೆ ಹೋಗ್ಬಿಡಮ್ಮ, ಆರಾಮಾಗಿ ಮನೆಯಾಗಿರೋ. ಕೆಲ್ಸಕ್ಕೆ ಮಾತ್ರ ಹೋಗ್ಬೇಡ ಅಂತ ಹೇಳ್ಬೇಡ ಕಣ್ಪಾಪ. ನನಗಂತೂ ಸುಮ್ಮನೆ ಕುತ್ಕೊಂಡಿರೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗಲೇಬೇಕು. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನನಗೇನೋ ಒಂಥರ. ಇನ್ನೇನೈತೆ ಹೇಳು ಕೆಲಸ? ಎಲ್ಲ ಸೊಸೆ ಎಲ್ಲ ಮಾಡ್ಕೋಬೇಕಾದ್ರೆ ಮನೆ ಕೆಲಸ ಎಲ್ಲನ, ಇನ್ನೇನು ಮನೆಯಾಗ ಏನು ಕೆಲಸ ಇರಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಕಣಮ್ಮ. ಅವತ್ತೆಗೆ ಸುಮ್ಮನೆ ಕೂತ್ಕೊಂಡಿರೋಕ್ಕೆ ಮನಸ್ಸೇ ಬರೋದಿಲ್ಲ ಧನು. ನಿಜ, ಅವತ್ತೆ ಒಂದು 5 ನಿಮಿಷನೂ ಸುಮ್ಮನೆ ಕೂತ್ಕೊಂಡಿರಲ್ಲ, ಏನಾದರೂ ಕೆಲಸ ಮಾಡ್ತಾ ಇರಬೇಕು. ಕಂಗ್ರ್ಯಾಚುಲೇಷನ್ ಅಣ್ಣ, ತುಂಬ ಖುಷಿ ಆಗ್ತೈತೆ ನಿನಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋ ವಿಷಯ ಕೇಳಿ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಹಾಗೆ ಧನುಷ, ನಿನಗೂ ಒಂದು ಗೌರ್ಮೆಂಟ್ ಅಪಾಯಿಂಟ್ ಆಗಬೇಕು. ಇವಾಗ ನಿಮ್ಮ ಅಣ್ಣನಿಗೆ ಆಗಿರೋದಕ್ಕೆ ನಿನ್ಗೆ ಎಷ್ಟು ಖುಷಿ ಆಗೈತೆ, ಹಂಗೆ ನಿನಗೂ ಒಂದು ಗೌರ್ಮೆಂಟ್ ಅಪಾಯಿಂಟ್ ಆಗಿಬಿಟ್ರೆ ಇನ್ನೂ ಖುಷಿ. ನೀನು ತಗೊಳ್ತೀಯ, ನಿನ್ನ ನಂಬಿಕೆ ಐತೆ ನಿನಗೂ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ. ನನ್ನ ಮಗಳಿಗೆ ಒಂದು ಸಿಕ್ಕಿದ್ರೆ ಸಾಕು. ಹೆಂಗ ಬಿಡಿ, ಸದ್ಯಕ್ಕೆ ನಮ್ಮ ಹುಡುಗ ಸಿಕ್ಕೈತಲ್ಲ. ನಿಮ್ಮ ಅಪ್ಪ ಕೇಳಿದ್ರೆ ಈ ವಿಷಯನ ಇನ್ನೂ ಖುಷಿ ಪಡುತ್ತೆ. ಇದಕ್ಕೆಲ್ಲ ನಾನು ನಿಮ್ಮ ಆಶೀರ್ವಾದನೇ ಅಮ್ಮ, ನಿಮ್ಮ ಆಶೀರ್ವಾದನೇ. ನೀವು ಮಾಡಿರೋಂತಹ ಒಳ್ಳೊಳ್ಳೆ ಪುಣ್ಯದ ಕೆಲಸದಿಂದನ ಇವತ್ತು ನನಗೂ ಧನುಷನ್ಗಿಬ್ರಿಗೂ ಒಳ್ಳೇದಾಗ್ತಾ ಇರೋದು. ನೀವು ಮಾಡಿರೋಂಥ ಒಳ್ಳೆ ಕೆಲಸದಿಂದ ನಮಗೆ ಒಳ್ಳೇದಾಗ್ತೈತೆ. ನೀವು ಮಾಡಿರೋದಂಥ ಪುಣ್ಯದಿಂದ. ಏನೋ ಮಾತಾಡ್ತಾ ಇದ್ರಲ್ಲ ಖುಷಿ ಖುಷಿಯಾಗಿ. ಏನೋ ಲೆಟ್ರ್ ಇಟ್ಕೊಂಡಿದ್ಯದನು? ನಾನೇ ಬರೋಣ ಅಂತ ಅಂದ್ಕೊಂಡೆ ನಿಮ್ಮ ಮನೆ ಹತ್ರ. ಸಂಗೀತಕ್ಕ ಎಲ್ಲಿ? ಸಂಗೀತಕ್ಕನ ಹತ್ರ ಹೋಗಿ ವಿಷಯ ಹೇಳೋಣ, ಈ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡೆ. ನೀವೇ ಬಂದರೆ ಅಷ್ಟೊತ್ತಿಗೆ ಬನ್ನಿ. ಏನು ಮಾತಾಡಬೇಕು? ಗೌರ್ಮೆಂಟ್ ಕೆಲಸ ಸಿಕ್ಕೈತೆ, ಬಂದು ಅಪಾಯಿಂಟ್ ಆಗಿ ಅಂತೇಳಿ ಲೆಟ್ರ್ ಕಳಿಸಿದ್ದಾರೆ. ಈ ವಿಷಯನ ನಾನು ಬರೋಣ ನಿಮ್ಮ ಮನೆ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ. ನೀವೇ ಬಂದ್ರಿ. ನೀವಾಗ ಸಂಗೀತ ಅಕ್ಕನ ಹತ್ರ ಹೋಗಿ ಹೇಳ್ತೀನಿ. ಅವರು ಅಷ್ಟೇ ತುಂಬ ಖುಷಿ ಪಡ್ತಾರೆ. ಈ ರೀತಿ ಏನಾದರೂ ಒಂದು ಸಾಧನೆ ಮಾಡಿದ್ದಾರೆ, ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿದ್ದಾರೆ, ಒಳ್ಳೇದಾಗೈತೆ ಅಂತಂದ್ರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ. ನಿಮಗೂ ತುಂಬ ಖುಷಿಯಾಗಿರುತ್ತೆ ಅಲ್ವಾ? ನಿಜ, ನನಗೂ ತುಂಬ ಖುಷಿ ಆಗ್ತೈತೆ ನಿನಗೆ ಗೌರ್ಮೆಂಟ್ ಜಾಬ್ ಆಗಿರೋದಕ್ಕೆ. ಹೆಂಗೋ ನೋಡು, ಹೆಂಗೋ ಒಳ್ಳೇದಾಯಿತು. ಪಲ್ಲನ್ ಮದುವೆ ಮಾಡ್ಕೊಂಡಿರೋದ್ರಿಂದ ಧನುಷಂದು ಮದುವೆ ಆಯಿತು. ಈ ಮನೇಲಿ ಎಲ್ಲ ಆಗ್ತಾಯಿದೆ. ನೀನೆಲ್ಲ ಕೆಲಸನೂ ಹೊಸ ಮನೆಗೆ ಹೋದ್ಮೇಲೆ ಮಾಡೋಣ ಅಂತ ನೀನೇನೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ನೋಡು ಇವಾಗ ಹೆಂಗೆ ಈ ಮನೇಲಿ ಅದು ಯಾವ ಗಳಿಗೆಗೆ ಏನಾಗಬೇಕೋ ಅದು ಹಾಗೆ ಆಗುತ್ತೆ ಧನು. ಇವಾಗ ನೋಡು ನಿನಗೆಲ್ಲ ಒಳ್ಳೇದಾಗ್ತೈತೆ. ಪಲ್ಲನ್ ಮದುವೆ ಆಗಿರೋ ಗಳಿಗೆಯಿಂದ ತುಂಬ ಒಳ್ಳೇದಾಗ್ತೈತೆ ನಿನಗೆ. ಹೌದಕ್ಕ, ನಾನು ಹೊಸ ಮನೆಗೆ ಹೋದ್ಮೇಲೆ ನಾನು ಮದುವೆ ಆಗೋಣ, ಧನುಷನ್ಗೂ ಆವಾಗಲೇ ಮದುವೆ ಮಾಡೋಣ, ಫಸ್ಟ್ ಧನುಷನ್ ಮದುವೆ ಮಾಡಿ ಆಮೇಲೆ ನಾನು ಮದುವೆ ಆಗೋಣ ಅಂತ ನಾನು ಏನೆಲ್ಲ ಅಂದ್ಕೊಂಡಿದ್ದೆ. ಯಾವುದು ನಾವು ಅಂದ್ಕೊಂಡಂಗೆ ಆಗಲ್ಲ ಅಂತ ನನಗೀಗ ಗೊತ್ತಾಗ್ತೈತೆ. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಗಗನಕ್ಕ. ಯಾಕಂದರೆ ನಾನು ಅಲ್ಲಿಗೆ ಹೋಗಿ ಎಲ್ಲ ಕಂಪ್ಲೀಟ್ ಮಾಡಿ ಮನೆಯೆಲ್ಲನ ನನ್ನ ತಂಗಿ ಮದುವೆ ಮಾಡಿ ನಾನು ಮದುವೆ ಆಗಿ ಆಮೇಲೆ ಲೈಫನ್ನು ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ಆದರೆ ನೋಡಿ ಹೆಂಗಾಯ್ತು, ನಾನು ಮದುವೆ ಆಗ್ದಂಗಾಯ್ತು ಫಸ್ಟು, ಆಮೇಲೆ ನನ್ನ ತಂಗಿ ಮದುವೆ ಮಾಡ್ದಂಗಾಯ್ತು, ಗೌರ್ಮೆಂಟ್ ಅಪಾಯಿಂಟು ಆಯಿತು.
ಇನ್ನು ನೆಕ್ಸ್ಟ್ ಮನೆಗೆ ಹೋಗೋದೇ ಇರೋದು. ಅದು ಬೇಗ ಆದಷ್ಟು ಬೇಗ ಆದರೆ ಸಾಕಾಗೈತೆ. ಆಗ್ತೈತೆ, ಸ್ವಲ್ಪ ನಿಧಾನವಾಗಿ ಆಗ್ತೈತೆ. ಯಾಕಂದರೆ ಪಾತಣ್ಣನಿಗೆ ಸ್ವಲ್ಪ ಇವಾಗ ಡಿಮ್ಯಾಂಡ್ ಇದೆ. ತುಂಬ ಮನೆಗಳೆಲ್ಲ ಇರೋದ್ರಿಂದ ನಾವು ಒತ್ತಾಯ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಟೆನ್ಷನ್ ಆಗ್ತೈತೆ. ಅಣ್ಣನ ಕೆಲಸಗಳು ಜಾಸ್ತಿ. ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಮಾಡಿಕೊಡ್ತೀನಪ್ಪ, ಸುಧಾರಿಸ್ರಿ ಅಂತ ಹೇಳೈತೆ. ಈ ಹೇಳೈತೆ ಅಂದಮೇಲೆ ನಾವು ಬಲವಂತ ಮಾಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಿನ ಕಾದು ಆಮೇಲೆ ಹೋಗೋಣ ಅಂತೇಳಿ ಸುಮ್ಮನಾಗಿದ್ದೀವಿ. ನಾನಂತೂ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೆ. 2 ಕುರಿ ಕೊಯ್ತೀನಿ ಅಂತೇಳಿ ನನ್ನ ಮಗಂಗೆ ಏನಾದ್ರೂ ಗೌರ್ಮೆಂಟ್ ಅಪಾಯಿಂಟ್ ಆದರೆ ಕುರಿ ಕೊಯ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಕಣಪ್ಪ. ಅರ್ಕೆ ತೀರ್ಸಿದ್ರಾಯ್ತು. ಹೆಂಗೋ ಬಿಡತ್ತ ದೇವ್ರ ದಯದಿಂದನ ನನ್ನ ಮಗನಿಗೆ ಗೌರ್ಮೆಂಟ್ ಕೆಲಸ ಆಯಿತು. ಅದೇ ಒಂಥರ ನೆಮ್ಮದಿ, ತುಂಬ ಖುಷಿ ಆಗ್ತೈತೆ. ಜನ ಇನ್ನೂ ಎಷ್ಟು ಹುರ್ಕೊಂತಾರೋ ಏನೋ. ಅವಳದು ಮದುವೆ ಆಯಿತು, ಅವನದು ಮದುವೆ ಆಯಿತು, ಇವಾಗ ಗೌರ್ಮೆಂಟ್ ಅಪಾಯಿಂಟ್ ಆಯಿತು ಅಂತೇಳಿ ಆ ಸ್ವಾತಿ ಮುತ್ತು ಅಂತವ್ರಿಗೆ ಏನಾದರೂ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ. ಅದು ಅಜ್ಜಿ ತಾತ ಎಲ್ಲೋದ್ರು? ಅವರು ಎಲ್ಲ ಸಿಲ್ಲಮ್ಮನು ಲಲ್ಲಮ್ಮ ಯಾತ್ಕ ಕರ್ಕೊಂಡು ಹೋಗ್ಯವ್ರಪ್ಪ. ಅವರಿಬ್ರು ಎಲ್ಗಾನ ಟೌನಕ್ಕೆ ಯಾತ್ಕ ಕರ್ಕೊಂಡು ಹೋಗವ್ರೆ. ಯಾತೋ ಅದೇನೋ ಮಾಡಿಸ್ಬೇಕು ಏನೋ ಅಂತ ಕರ್ಕೊಂಡು ಹೋಗವ್ರಪ್ಪ ಇಬ್ರು. ಒಟ್ಟಿನಲ್ಲಿ ಅದೇನೋ ಏನೋ ಬಟ್ಟೆ ಯಾತ ಬಟ್ಟೆ ಕೊಡಿಸ್ತೀವಿ ಅಂತಲ್ಲನ ಏನೋ ಹೆಣ್ಮಕ್ಳಿಗೆ ಇವರು ಏನೋ ಸೀರೆ ಕೊಡಿಸ್ತೀವಿ ಅಂದರು. ನಿಮ್ಮ ಅತ್ತೆಯರಿಗೆ ಸೀರೆ ಕೊಡಿಸ್ತೀನಿ ಅಂತೇಳಿ ಹೋಗಿದ್ದಾರೆ ಇಬ್ರು. ಅವರು ಬಂದಿದ್ದ ತಕ್ಷಣ ಹೇಳಿದ್ರೆ ತುಂಬ ಖುಷಿ ಪಡ್ತಾರೆ. ನಿಮ್ಮ ತಾತ ಅಂತೂ ರಾಮ ಸಖತ್ತು ತುಂಬ ಖುಷಿ ಪಟ್ಬಿಡುತ್ತೆ. ನಿನ್ನ ಮೇಲಂತ ಅದು ಏನು ಆಸೆನೋ ಏನೋ ಭಾಳ ಆಸೆ ಇಟ್ಕೊಂಡೈತೆ. ಅದ್ರಾಗೂ ನಿನ್ನ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ನಿನಗೆ ಅನ್ನೋದು ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ನಿಮ್ಮ ತಾತನಿಗೆ ತುಂಬ ಖುಷಿ ಪಡುತ್ತೆ. ಧನು ಅಂತಂದರೆ ಆ ಚೇರ್ಮನ್ ಸಣ್ಣಪ್ಪ ತಾತಗೆ ತುಂಬ ಖುಷಿ. ಸಣ್ಣಪ್ಪ ತಾತನಿಗೆ ನಾನು ನಾಳೆ ನೋಡಿದ್ದೀನಿ. ಧನುಷನ ಮೇಲೆ ಅಷ್ಟೊಂದಿಲ್ಲ. ಧನು ಅಂತಂದರೆ ಮೊಮ್ಮಗ ಅಂತಂದರೆ ತುಂಬ ಇಷ್ಟ. ಅವರು ಇರಬೇಕಾಗಿತ್ತು, ಮಾವನ ಇರಬೇಕಾಗಿತ್ತು, ಎಲ್ಲರೂ ಇದ್ದಿದ್ರೆ ತುಂಬ ಖುಷಿ ಪಡೋರು. ಬಂದಾಗ ಹೇಳಿದ್ರಾಯ್ತು ಬಿಡಿ, ಹೆಂಗೋನು ಗೌರ್ಮೆಂಟ್ ಅಪಾಯಿಂಟ್ ಆಯ್ತಲ್ಲ. ಅದಕ್ಕೆ ಕಣ್ರಿ, ಒಳ್ಳೆಯವ್ರಿಗೆ ಒಳ್ಳೇದು ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಸ್ವಲ್ಪ ದಿನ ಸುಧಾರಿಸ್ಬೇಕಷ್ಟೇ. ಹೆಂಗ ನನ್ನ ತಂಗಿಗೆ ಒಂದು ಕೆಲಸ ಸಿಕ್ಕಿದ್ರೆ ಸಾಕಾಗೈತಪ್ಪ. ನಮ್ಮ ಧನುಷನ್ ಕೆಲಸ ಸಿಕ್ಕಿ ಅವಳು ಗೌರ್ಮೆಂಟ್ ಜಾಬ್ಗೆ ಹೋದ್ರೆ ಸಾಕಾಗೈತೆ. ನನಗೆ ಅದೇ ಆಸೆ ಇರೋದು. ನನಗಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ತಂಗಿಗೆ ಆಗಬೇಕಾಯ್ತು. ಬಿಡು, ಯಾರಿಗಾದ್ರೂ ಒಬ್ರಿಗೆ ಆಗೈತಲ್ಲ, ಖುಷಿ ಪಡು. ನೀನು ನೆಕ್ಸ್ಟ್ ಅವಳು ಟ್ರೈ ಮಾಡ್ತಾಳೆ, ಅವಳಿಗೂ ಹಾಗೆ ಆಗುತ್ತೆ. ಅವಳಿಗೂ ಸ್ವಲ್ಪ ನಿಧಾನವಾಗಿ ಆಗ್ಬೋದು, ಒಟ್ಟಿನಲ್ಲಿ ಆಗುತ್ತೆ. ಅವಳು ತುಂಬ ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ಎಲ್ಲ ಐತೆ, ಹಾಗೆ ಆಗುತ್ತೆ ಕೆಲಸ. ಚೆನ್ನಾಗೆಲ್ಲ ಮಾರ್ಕ್ಸಿದ್ರೆ, ಒಳ್ಳೆ ಪರ್ಸೆಂಟೇಜ್ ಇದ್ದರೆ ಖಂಡಿತ ಹಾಗೆ ಆಗುತ್ತೆ ಅಷ್ಟೇ. ಇವಾಗ ನಾವು ದುರಾಸೆ ಅನ್ನೋದು ಪಡಬಾರ್ದು. ನಾವು ಆಸೆ ಪಟ್ಟಂತೆ ನನಗಾದರೂ ಕೆಲಸ ಆಯ್ತಲ್ಲ, ಅಷ್ಟೇ ಸಾಕು, ಇನ್ನೇನೂ ಇಲ್ಲ. ದುರಾಸೆ ಇರಬಾರ್ದು ಮನುಷ್ಯನಿಗೆ. ದುರಾಸೆ ಬಂದರೆ ಅದಕ್ಕೆ ಅದೇ ಕಳ್ಕೊಬಿಡ್ತೀವಿ ಅಂತಾರಲ್ಲ, ದುರಾಸೆ ಪಟ್ಕೊಂಡು ಅದಕ್ಕೆ ಸುಮ್ಮನೆ ಇದ್ದುಬಿಡ್ತೀನಿ. ಇನ್ನೇನು ನಾನು ಟೆನ್ಷನ್ ತಗೊಂಬಕ್ಕೆ ಹೋಗಲ್ಲ. ಖಂಡಿತ ನಮ್ಮ ಧನುಷನ್ ಒಳ್ಳೆಯ ಗುಣಕ್ಕೆ ಅವಳಿಗೂ ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ, ಖಂಡಿತ ಆಗುತ್ತೆ. ಬಿಡೋದನ್ನು ಇವಾಗ ನಿನಗಾಯ್ತಲ್ಲ, ಅದೇ ಖುಷಿ. ನೆಕ್ಸ್ಟು ಆದರೆ ಆಗಲಿಲ್ಲ ಅಂದರೆ ಬೇಡ, ನಾನು ಚೆನ್ನಾಗಿ ನೋಡ್ಕೊತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ. ಆದರೆ ಹೋಗಲಿ. ಅಂದರೆ ಪ್ರೈವೇಟಾಗಂತೂ ಯಾವ ಕೆಲಸಕ್ಕೂ ಪ್ರೈವೇಟಲ್ಲಿ ನಾನು ಕಳಿಸೋದಿಲ್ಲ. ಅದೇ ಹೇಳಿರೋದು. ಮನೇಲೇ ಮಾಡ್ತೀನಿ ಅಂತ ಹೇಳಿದ್ರೆ ಸರಿ ಆಯಿತು ಮಾಡ್ಕೊ ಅಂತ ಹೇಳಿದ್ದೀನಿ. ಆದರೆ ಆಫೀಸ್ಗೆ ಹೋಗೋದಾದ್ರೆ ನಾನಂತೂ ಕಳಿಸಲ್ಲ. ಗೌರ್ಮೆಂಟ್ ಅಪಾಯಿಂಟ್ ಆದರೆ ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ನಾನು ಇಷ್ಟಪಟ್ಟಂತೆಯೇ ನನಗೆ ಗೌರ್ಮೆಂಟ್ ಜಾಬ್ ಆಯಿತು ಇವತ್ತು. ತುಂಬ ಖುಷಿ ಆಗ್ತೈತೆ. ಈ ನಾನು ಗೌರ್ಮೆಂಟ್ ಜಾಬ್ ತಗೊಳ್ಳೋದಕ್ಕೆ ಕಾರಣ ನಮ್ಮಪ್ಪ ನಮ್ಮಮ್ಮ ಮಾಡಿರೋಂಥ ಪುಣ್ಯದಿಂದ ಇವತ್ತು ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ನಿಜ, ಇದಕ್ಕೆ ಎಷ್ಟು ಖುಷಿ ಆಗ್ತೈತೆ ಇದಕ್ಕೆ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತೈತೆ. ನಮ್ಮ ಅಜ್ಜಿ ತಾತ ಎಲ್ಲರೂ ಬಂದಾಗ ಎಲ್ರಿಗೂ ಹೇಳಿ ಅವರು ಎಲ್ಲರೂ ತುಂಬ ಖುಷಿ ಪಡ್ತಾರೆ. ನನಗೆ ಒಂಥರ ಇವತ್ತು ಲೆಟ್ರು ಬಂದಿರೋದಕ್ಕೆ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ, ಅಪಾಯಿಂಟ್ ಆಗಿ ಅಂತೇಳಿ ಗೌರ್ಮೆಂಟ್ ಜಾಬ್ ಆಗಿದೆ ಅಂತೇಳಿ ಲೆಟ್ರ್ ಕಳಿಸಿದ್ದಾರೆ. ತುಂಬ ಖುಷಿ ಆಗ್ತೈತೆ. ನಿಮಗೆಲ್ಲ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನಿಮಗೂ ಖುಷಿ ಆಯಿತಾ? ಖುಷಿ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ನನ್ನ ಗೌರ್ಮೆಂಟ್ ಕೆಲಸ ಸಿಕ್ಕಿರೋದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಪ್ಲೀಸ್. ನಾನು ಇಷ್ಟ ಆಗಿದ್ದರೆ, ನನಗೆ ಈ ರೀತಿ ಒಳ್ಳೆಯದಾಗಿರೋದಕ್ಕೆ ನಿಮಗೆಲ್ಲ ತುಂಬ ಖುಷಿಯಾಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.